ಯಾವ ಹೂವು ಯಾರ ಮುಡಿಗೋ ಭಾಗ 168. ವಿಕ್ರಮ್ ಹೇಳಿದ ವಿಷಯ ಕೇಳಿ ಸ್ವರ್ಣ ರಾಮು ಮನಸ್ಸಿಗೆ ನೋವಾಯ್ತು. ಸ್ವರ್ಣ, ಏನ್ರಿ ಇದು, ಯಾಕ್ರಿ ಇವನು ಹೀಗಾಡ್ತಿದ್ದಾನೆ? ಇವನನ್ನೇ ಪ್ರೀತಿ ಮಾಡ್ತಿರೋ ಸಾನ್ವಿಗೆ ಬೇರೆ ಹುಡುಗನನ್ನ ಮದುವೆ ಆಗುವಂತ ಹಿಂಸೆ ಕೊಡ್ತಿದ್ದಾನಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ ರೀ, ನಾನು ಅವನಿಗೆ ಸಾನ್ವಿ ಅವನನ್ನ ಪ್ರೀತಿ ಮಾಡ್ತಿರೋ ವಿಷಯನ ಹೇಳ್ತೀನಿ ಎಂದು ವಿಕ್ರಮ್ ಬಳಿಗೆ ಹೊರಟವಳನ್ನು ತಡೆದ ರಾಮು, ಸ್ವಲ್ಪ ತಾಳ್ಮೆ ತಗೋ, ಯೋಚನೆ ಮಾಡು. ಈಗ ನೀನು ಆ ವಿಷಯ ಹೇಳಿದ್ರೆ ಅವನು ಸಾನ್ವಿನ ಪ್ರೀತಿ ಮಾಡಲ್ಲ, ಅವಳನ್ನ ಮದ್ವೆನೂ ಆಗಲ್ಲ. ಪ್ರೀತಿ ಮಾಡಿರೋ ನಿಶಾನ ಮದ್ವೆ ಮಾಡ್ಕೊಂಡು ಮತ್ತೆ ನಮ್ಮಿಂದ ದೂರ ಹೋಗ್ತಾನೆ ಅಷ್ಟೇ. ಅವನ ಆಟ ನಿಮ್ಗೆ ಗೊತ್ತು, ಯಾರ ಮಾತು ಕೇಳಲ್ಲ. ಮೊದ್ಲೇ ಸಾನ್ವಿ ಅಂದ್ರೆ ಅಷ್ಟಕ್ಕಷ್ಟೇ. ಇನ್ನು ವಿಷಯ ಗೊತ್ತಾದ್ರೆ ಅವನು ಖಂಡಿತ ಅವಳನ್ನ ಮತ್ತೆ ದ್ವೇಷ ಮಾಡೋಕೆ ಶುರು ಮಾಡ್ತಾನೆ. ನೋಡು, ದೇವರಿದ್ದಾನೆ, ಅವನು ಖಂಡಿತ ಸಾನ್ವಿಗೆ ಅನ್ಯಾಯ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನೀನು ಕೂಡ ದೇವರನ್ನ ನಂಬು, ಅವನು ನಮ್ಮ ಆಸೆನ ನೆರವೇರಿಸ್ತಾನೆ. ನಾಳೆನೆ ನಾವು ಮನೆ ದೇವ್ರಿಗೆ ಹೋಗಿ ಹರಕೆ ಕಟ್ಟಿ ಬರೋಣ, ಬೆಳಗ್ಗೆ ಬೇಗನೆ ಹೊರಡು ಎಂದ. ಸಾನ್ವಿಗೆ ಫೋನ್ ಮಾಡಿ ಅದು ಎಷ್ಟು ನೊಂದ್ಕೊಂಡಿರುತ್ತೋ ಏನೋ ಎಂದಳು ದುಃಖದಲ್ಲಿ. ರಾಮು ಸಾನ್ವಿಗೆ ಕಾಲ್ ಮಾಡೋದು ಬೇಡ, ಅವಳು ಬೇಸರದಲ್ಲಿ ಇರ್ತಾಳೆ ಎಂದು ಹೇಳಿ ಗಾರ್ಡನ್ ಕಡೆ ಹೊರಟ. ರಾಮು ಹೇಳಿದಂತೆ ಸ್ವರ್ಣ ಕೂಡ ದೇವರ ಮೇಲೆ ಭಾರ ಹಾಕೋದು ಬಿಟ್ರೆ ಅವಳಿಗೂ ಬೇರೆ ದಾರಿ ಕಾಣಲಿಲ್ಲ. ಪಲ್ಲವಿ ಪಂಕಜ್ ಶಾಪಿಂಗ್ ಮುಗಿಸಿಕೊಂಡು ಬಂದರು. ಸುಶೀಲಾ, ಪಲ್ಲವಿ, ಈಗ ನಿನ್ನ ಮುಖದಲ್ಲಿ ನಗು ನೋಡಿ ನನ್ಗೆ ಖುಷಿಯಾಯ್ತು. ಇವತ್ತು ನಡೆದ ಇನ್ಸಿಡೆಂಟ್ ನಿಂದ ನೀನು ಎಷ್ಟು ನೊಂದುಕೊಂಡಿದ್ದೆ ಅದನ್ನ ನೋಡಿ ನನ್ನ ಮನಸ್ಸೇ ಮುರಿದೋಗಿತ್ತು. ನನ್ನ ಪ್ರೀತಿ ಸೊಸೆ, ನನ್ನ ಮಕ್ಕಳು ಯಾವಾಗ್ಲೂ ನಗ್ನಗ್ತಾ ಇದ್ರೆ ನನ್ಗೆ ಜೀವನದಲ್ಲಿ ಇನ್ನೇನು ಬೇಡ ಎಂದು ಅವಳನ್ನು ತಬ್ಬಿಕೊಂಡಳು. ಸೊಸೆ ಪ್ರೀತಿ ಕಂಡು ಎಲ್ಲರ ಕಣ್ಣು ತುಂಬಿ ಬಂತು. ಪಲ್ಲವಿ, ಪಂಕಜ್ ಸಾನ್ವಿ ಎದ್ಲ ಅಂತ ನೋಡಿ ಪಾಪ ಮಧ್ಯಾಹ್ನ ಮಲಗಿತು, ಸರಿಯಾಗಿ ಊಟ ಕೂಡ ಮಾಡಿಲ್ಲ ಎಂದಳು ಬೇಸರದಲ್ಲಿ. ಪಂಕಜ್, ನೋಡ್ತೀನಿ, ಮತ್ತೆ ನೀನು ಟೆನ್ಷನ್ ಮಾಡ್ಕೋಬೇಡ ಎಂದವನು ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ಇನ್ನೂ ಮಲಗಿದ್ದಳು. ಅವಳ ಮುಖ ನೋಡಿ ಪಂಕಜ್, ಪಾಪ ಸಾನ್ವಿ, ಅವಳಿಗೆ ನೋವು ಮೇಲೆ ನೋವು ಕೊಡ್ತಿದ್ದಾನೆ ಆ ದೇವರು, ಅವನಿಗೆ ಕರುಣೆ ಕನಿಕರ ಯಾವುದೂ ಇಲ್ಲ ಎಂದುಕೊಂಡವನು ಪಲ್ಲವಿ ಬಳಿ ಬಂದು, ಅವಳು ನಿದ್ದೆ ಮಾಡ್ತಿದ್ದಾಳೆ, ಪಾಪ ನಿದ್ದೆ ಮಾತ್ರ ಪವರ್ ಇದೆ ಅನ್ಸತ್ತೆ, ಅವಳಿಗೆ ಇನ್ನೂ ಎಚ್ಚರ ಆಗಿಲ್ಲ, ಊಟಕ್ಕೆ ಎಬ್ಬಿಸಿದ್ರೆ ಆಯ್ತು ಎಂದ. ಪಲ್ಲವಿ, ಅವಳ ಜೀವನ ಸರಿ ಮಾಡೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಇದ್ರೆ ಆಗಲ್ಲ, ಮೊದಲು ಏನಾದ್ರೂ ಪ್ಲಾನ್ ಮಾಡ್ಬೇಕು, ಸಂಜು ಜೊತೆ ಮಾತಾಡಿ ಎಂದವಳು ಪಂಕಜ್ನನ್ನು ಕರೆದುಕೊಂಡು ಸಂಜು ಇದ್ದಲ್ಲಿಗೆ ಬಂದಳು. ಸಂಜಯ್, ಕರೆದಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಏನಾಯ್ತು, ನೀವಿನ್ನೂ ಕಾಂಪ್ರಮೈಸ್ ಆಗಿಲ್ವಾ? ನಾನೇನಾದ್ರೂ ಪಂಚಾಯ್ತಿ ಮಾಡಿ ಎಲ್ಲ ಸರಿ ಮಾಡ್ಲಾ ಎಂದಾಗ ಪಲ್ಲವಿ ಸಂಜಯ್ನ ಕಿವಿ ಹಿಂಡುತ್ತಾ, ಅಲ್ಲ, ನಿನ್ನ ಪ್ರೀತಿ ವಿಷಯ ನನ್ಗೆ ಹೇಳ್ದೆ ಎಲ್ಲಾರ್ಗೂ ಹೇಳಿದ್ಯಾ, ಅದಕ್ಕೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ನಿನ್ನ ಕಿವಿ ಬಿಡಲ್ಲ. ಅಯ್ಯೋ, ನೋವಾಗ್ತಿದೆ ಬಿಡಿ ಅತ್ತಿಗೆ, ಬೀಳ್ಬೇಕು ಅಷ್ಟೇ ತಾನೇ ಎಂದವನು ಪಲ್ಲವಿ ಕಾಲಿಗೆ ಬಿದ್ದು, ತಪ್ಪಾಯ್ತು ನನ್ನ ತಾಯಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಎಂದಾಗ ಪಲ್ಲವಿ ದಾರಿಗೆ ಎಂದು ಹೇಳಿ ನಗುತ್ತಾ ಸಂಜಯ್ನ ಕಿವಿ ಬಿಟ್ಟಳು. ಪಂಕಜ್, ಸಂಜು ವಿಕ್ರಮ್ ಸಾನ್ವಿ ವಿಷಯದಲ್ಲಿ ತುಂಬಾ ಆಟ ಮಾಡ್ತಿದ್ದಾನೆ, 1 ತಿಂಗಳಲ್ಲಿ ಮದ್ವೆ ಆಗ್ಲೇಬೇಕು ಅಂತಿದ್ದಾನೆ. ಇದರಿಂದ ಸಾನ್ವಿ ತುಂಬಾ ನೊಂದ್ಕೊಂಡು ಅತ್ತಿಗೆ ಹತ್ರ ಮದ್ವೆ ಬಗ್ಗೆ ಹಿಂಸೆ ಕೊಟ್ರೆ ನಾನು ಬದುಕಿರಲ್ಲ ಅಂತ ಹೇಳಿದ್ಲಂತೆ. ಅದಕ್ಕೆ ಪಲ್ಲವಿ ಭಯಪಟ್ಟು ಮಧ್ಯಾಹ್ನ ನಿದ್ರೆ ಮಾತ್ರೆ ಹಾಕಿ ಜ್ಯೂಸ್ ಕೊಟ್ಟಿದ್ದಾಳೆ. ದಿನ ಹಾಗೆ ಮಾಡೋಕೆ ಆಗಲ್ಲ ಅಲ್ವಾ? ಯಾಕೋ ಭಯ ಆಗ್ತಿದೆ. ಸಾನ್ವಿ ತುಂಬಾ ಸ್ಟ್ರಾಂಗ್, ಆದ್ರೆ ಅವಳು ಕೂಡ ಪ್ರೀತಿ ವಿಷಯ ಬಂದ್ರೆ ಸೆನ್ಸಿಟಿವ್. ಮುಂದೆ ಏನ್ ಮಾಡ್ಬೇಕು ಅಂತ ನಂಗೇನು ಗೊತ್ತಾಗ್ತಿಲ್ಲ, ನೀನೇ ಏನಾದ್ರೂ ಐಡಿಯಾ ಕೊಡು ಎಂದ. ಸಂಜಯ್, ಅಣ್ಣ, ನನ್ಗೆ ಒಂದು ಐಡಿಯಾ ಬಂದಿದೆ, ಮದುವೆ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋಣ. ಈಗ ಬರೋ ಧಾರಾವಾಹಿ ಕಥೆಗಳ ತರ ಮುಹೂರ್ತ ಹತ್ರ ಬರ್ತಿದ್ದ ಹಾಗೆ ಹುಡುಗ ಅಂದ್ರೆ ನಿತಿನ್ ಚೌಲ್ಟ್ರಿಯಿಂದ ಓಡೋಗ ಹಾಗೆ ಮಾಡೋಣ. ಆಮೇಲೆ ಹಸೆಮಣೆ ಮೇಲೆ ಕೂತಿರೋ ಹೆಣ್ಣು ಮದುವೆ ಆಗದೆ ಹೇಳೋ ಆಗಿಲ್ಲ, ಎದ್ರೆ ಮತ್ತೆ ಮದುವೆ ಆಗೋದು ಕಷ್ಟ ಅಂತ ಹೇಳಿ ಒತ್ತಡ ಹಾಕಿ ವಿಕ್ರಮ್ ಭಾವನ್ನ ಸಾನ್ವಿಗೆ ತಾಳಿ ಕಟ್ಟೋ ಹಾಗೆ ಮಾಡೋಣ. ಪಲ್ಲವಿ, ಐಡಿಯಾ ಚೆನ್ನಾಗಿದೆ, ಆದ್ರೆ ಅದು ನಡಿಬೇಕಲ್ಲ. ನಿತಿನ್ ಮದ್ವೆ ಆಗದೆ ಹೋದ್ರೆ ವಿಕ್ರಮಣ್ಣ ಸುಮ್ನೆ ಇರ್ಬೇಕಲ್ಲ. ಆಮೇಲೆ ನಿತಿನ್ ಕತೆ ಎಂದಾಗ ಪಂಕಜ್, ಅಷ್ಟು ದೂರ ಯೋಚನೆ ಮಾಡ್ಬೇಡ, ಸಂಜು ಹೇಳಿದ ಐಡಿಯಾ ಚೆನ್ನಾಗಿದೆ. ನಮ್ಮ ಉದ್ದೇಶ ಸಾನ್ವಿ ವಿಕ್ರಮ್ ಮದ್ವೆ ಆಗ್ಬೇಕು ಅನ್ನೋದು, ಮುಂದಿನದನ್ನು ಆಮೇಲೆ ನೋಡ್ಕೊಳ್ಳೋಣ. ಇದರ ಜೊತೆ ಇನ್ನೂ ಒಂದು ಕೆಲಸ ಆಗ್ಬೇಕು. ಸಾನ್ವಿ ನಿತಿನ್ ಮದ್ವೆ ಒಂದೇ ದಿನ ಫಿಕ್ಸ್ ಮಾಡ್ಬೇಕು. ನಿತಿನ್ ಮದ್ವೆ ನೀತು ಜೊತೆ ನಡೆಯುತ್ತೆ, ಅದು ಸಾಧ್ಯ. ಆದ್ರೆ ಸಾನ್ವಿ ಮದ್ವೆ ವಿಕ್ರಮ್ ಜೊತೆ ನಡಿಬೇಕು ಅನ್ನೋದು ನಮ್ಮ ಕೈನಲ್ಲಿಲ್ಲ. ಎಲ್ಲ ದೇವರ ಮೇಲೆ ಭಾರ ಹಾಕಿ ಮುಂದುವರಿಯಬೇಕು. ಈ ಪ್ಲಾನ್ ನಮ್ಮಲ್ಲೇ ಇರ್ಬೇಕು. ಜಾಸ್ತಿ ಜನಕ್ಕೆ ಗೊತ್ತಾದ್ರೆ ರಿಸ್ಕ್ ಜಾಸ್ತಿ. ಕೇವಲ ನಮ್ಮ 3 ಜನಕ್ಕೆ ಮತ್ತೆ ನಿತಿನ್, ನೀತು, ರಾಹುಲ್, ಜಗನ್ತೆ ಮುಖ್ಯವಾಗಿ ಸಾನ್ವಿಗೆ ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಅವಳು ಅನಾಹುತ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು ಎಂದಾಗ ಪಲ್ಲವಿ, ಸಾನ್ವಿಗೆ ಈ ಪ್ಲಾನ್ ಹೇಳ್ಬೇಕು ಅಂದ್ರೆ ನಿಶಾ ವಿಕ್ರಮಣ್ಣಂಗೆ ಮೋಸ ಮಾಡಿರೋ ವಿಷಯ ಹೇಳಿದ್ರೆ ಮಾತ್ರ ಅವಳು ಈ ಪ್ಲಾನ್ಗೆ ಒಪ್ಕೋತಾಳೆ. ಇಲ್ಲ ಅಂದ್ರೆ ವಿಕ್ರಮ್ ಪ್ರೀತಿ ಮಾಡಿರೋದು ನಿಶಾನ, ಅವರು ಅವಳನ್ನೇ ಮದ್ವೆ ಆಗೋದು ನ್ಯಾಯ ಅನ್ನುತ್ತೆ.
ಒಳ್ಳೆ ಹುಡುಗಿ. ಅದು ಅಲ್ಲದೆ ವಿಕ್ರಮ್ ಸರ್ ಇಷ್ಟಪಟ್ರೆ ಮಾತ್ರ ನನ್ಗೆ ತಾಳಿ ಕಟ್ಲಿ, ಇಲ್ಲ ಅಂದ್ರೆ ಬೇಡ. ಬಲವಂತವಾಗಿ ನಾವು ಹಾಗೆಲ್ಲ ಮಾಡೋದು ಸರಿಯಲ್ಲ ಅಂದ್ರು ಅನ್ನಬಹುದು. ಅವಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇನ್ನು ವಿಕ್ರಮಣ್ಣ ಮದ್ವೆ ನಿಂತೋಯ್ತು ಅನ್ನೋ ಟೈಮಲ್ಲಿ ಮದ್ವೆಗೆ ಬಂದಿರೋರಲ್ಲಿ ಯಾರಾದ್ರೂ ಸಾನ್ವಿಗೆ ಒಳ್ಳೆ ಜೋಡಿ ಅನ್ಸಿದ್ರೆ ಅವರ ಜೊತೆ ಮದ್ವೆ ಮಾಡ್ಸೋಕೆ ತಯಾರಾದ್ರೆ ಎಂದಾಗ ಪಂಕಜ್ ಕೋಪದಲ್ಲಿ ಹಾಗೇನಾದ್ರೂ ಹೇಳಿದ್ರೆ ಅವನಿಗೆ 4 ಬಾರ್ಸಿ ಅಸಮಣೆ ಮೇಲೆ ಕೂರ್ಸಿ ಸಾನ್ವಿಗೆ ತಾಳಿ ಕಟ್ಟೋ ಹಾಗೆ ಮಾಡ್ತೀನಿ, ಇದಂತೂ ಸತ್ಯ ಎಂದ ಸಂಜಯ್. ಇದೇ ಪ್ಲಾನ್ ಫಿಕ್ಸ್ ಅಣ್ಣ, ನಾನು ಮೊದಲು ಇದನ್ನ ಜಗನ್ಗೆ ಹೇಳ್ತೀನಿ, ಅವನು ಇದಕ್ಕೆ ಇನ್ನೂ ಏನಾದ್ರೂ ಪ್ಲಾನ್ ಆಡ್ ಮಾಡಬಹುದು, ಆಗ ಇದು ಇನ್ನೂ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗತ್ತೆ. ಅದರ ಜೊತೆ ನಿನ್ನ ಮದುವೆ ಕೂಡ ಬೇಗ ಮುಗಿಬೇಕು. ಸಂಜಯ್, ಇಲ್ಲ ಅಣ್ಣ, ಸಾನ್ವಿ ಮದುವೆ ಮುಗಿದ ಮೇಲೆ ನನ್ನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ, ಪ್ಲೀಸ್ ಇದಕ್ಕೆ ಬೇಡ ಅನ್ಬೇಡಿ. ನಾನು ತುಂಬಾ ಜನಕ್ಕೆ ಆದರ್ಶ ವ್ಯಕ್ತಿ ಆಗ್ಬೇಕು ಅನ್ನೋದು ನನ್ನ ಆಸೆ. ಪಲ್ಲವಿ, ಅತ್ತೆ ಮಾವ ಇದಕ್ಕೆ ಒಪ್ಪಲ್ಲ, ನಾನು ಮತ್ತೆ ನಿಮ್ಮ ಅಣ್ಣ ಕೂಡ ಒಪ್ಪಲ್ಲ. ಸಂಜಯ್, ಪ್ಲೀಸ್ ಅತ್ತಿಗೆ, ನೀವು ಅಣ್ಣ ಒಪ್ಕೊಂಡ್ರೆ ಅಪ್ಪ ಅಮ್ಮ ಖಂಡಿತ ಒಪ್ಕೋತಾರೆ. ಪಲ್ಲವಿ, ಬೇಡ ಸಂಜು, ನಾವು ಕೂಡ ಸಿಂಪಲ್ ಆಗಿ ಮದ್ವೆ ಆದ್ವಿ, ಅದರಿಂದ ಅತ್ತೆ ಮಾವಂಗೆ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ನೀನಾದ್ರೂ ಅವರ ಆಸೆಯಂತೆ ಮದ್ವೆ ಮಾಡ್ಕೊ. ಪಂಕಜ್, ಹೌದು ಸಂಜು, ಪಲ್ಲವಿ ಹೇಳ್ತಿರೋದು ಸರಿಯಾಗಿದೆ, ಅಪ್ಪ ಅಮ್ಮಂಗೆ ನಾವು ನಿರಾಸೆ ಮಾಡಿದ್ವಿ, ನೀನು ಹಾಗೆ ಮಾಡ್ಬೇಡ ಎಂದಾಗ ಅಲ್ಲಿಗೆ ಬಂದ ಸುಶೀಲ, ಹಾಗೇನಿಲ್ಲ, ನಿಮ್ಮ ಮದುವೆ ಆಡಂಬರದಿಂದ ನಡೆದ್ರೆ ಮಾತ್ರ ನಮ್ಗೆ ಖುಷಿಯಾಗಲ್ಲ, ನೀವು ಸುಖವಾಗಿ ಇದ್ರೆ ನಮ್ಗಷ್ಟೇ ಸಾಕು. ನನ್ನ ಮಕ್ಕಳ ಆದರ್ಶನ ಬೇಡ ಅನ್ನೋ ತಂದೆ ತಾಯಿ ನಾವಲ್ಲ. ನಿಮ್ಮ ಮದುವೆ ಸಿಂಪಲ್ ಆಗಿ ನಡೆದ್ರೆ ಅದರಲ್ಲಿ ಉಳಿಯೋ ದುಡ್ಡನ್ನ ಯಾವುದಾದ್ರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ಕೊಡಿ, ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗತ್ತೆ ಎಂದಳು. ಸಂಜು ಓಡಿ ಬಂದು ಸುಶೀಲಾಳನ್ನು ತಪ್ಪಿಕೊಂಡು, ನಮ್ಗೆ ಇಷ್ಟು ಒಳ್ಳೆ ಮನಸ್ಸು, ಒಳ್ಳೆ ಹೃದಯ, ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ ಅನ್ಕೋತಿದ್ದೆ, ಈಗ ಗೊತ್ತಾಯ್ತು ನನ್ನ ಅಪ್ಪ ಅಮ್ಮನಿಂದ ಅಂತ. ಅಣ್ಣ, ಈಗ ನಿಂಗೂ ಅತ್ತಿಗೆಗೂ ಸಮಾಧಾನನ? ಅಮ್ಮ ಹೇಳಿ ಆಯ್ತಲ್ಲ, ಇನ್ನು ಅಪ್ಪ ಏನೂ ಹೇಳಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇಲ್ಲ ಸರಿ, ಎಲ್ಲರೂ ಊಟಕ್ಕೆ ಬನ್ನಿ. ಪಲ್ಲವಿ, ಪಾಪ ಸಾನ್ವಿ ಇನ್ನೂ ಎದ್ದಿಲ್ಲ, ಬಾಮ್ಮ ಅವಳನ್ನ ಎಬ್ಬಿಸಿ ಕರ್ಕೊಂಡು ಬಾ, ನೀವೆಲ್ರೂ ಬರೋವಷ್ಟರಲ್ಲಿ ಊಟಕ್ಕೆ ತಟ್ಟೆ ಇಟ್ಟು ರೆಡಿ ಮಾಡ್ತೀನಿ ಎನ್ನುತ್ತಾ ಹೊರಟು ಹೋದಳು. ಸಂಜಯ್, ಇವತ್ತೇ ಅಂದ್ರೆ ಊಟ ಮುಗಿದ ಮೇಲೆ ಸಾನ್ವಿ ಹತ್ರ ನಾವು 3 ಜನ ಮಾತಾಡಿ ಅವಳಿಗೆ ಎಲ್ಲಾ ಪ್ಲಾನ್ ನೀಟ್ ಆಗಿ ಅರ್ಥ ಮಾಡಿಸ್ಬೇಕು. ಬನ್ನಿ ಹೋಗೋಣ, ಪಾಪ ಅಮ್ಮ ಊಟಕ್ಕೆ ಕರೆಯೋಕೆ ಬಂದಿದ್ರು, ತಡ ಮಾಡಿದ್ರೆ ಮತ್ತೆ ಬರ್ತಾರೆ, ಪದೇ ಪದೇ ಅವರಿಗೂ ಓಡಾಡಕ್ಕೆ ಕಷ್ಟ ಎಂದವನು ಡೈನಿಂಗ್ ಟೇಬಲ್ ಕಡೆ ಹೊರಟ. ಪಲ್ಲವಿ ಪಂಕಜ್ ಕೂಡ ಅವನನ್ನು ಹಿಂಬಾಲಿಸಿದರು. ಪಲ್ಲವಿ ಸಾನ್ವಿ ರೂಮ್ಗೆ ಹೋಗಿ ನೋಡಿದಾಗ ಅವಳು ಇನ್ನೂ ಮಲಗಿದ್ದಳು. ಅವಳ ಬಳಿ ಬಂದ ಪಲ್ಲವಿ, ಸಾನ್ವಿ ಎದ್ದೇಳು ಎಂದಾಗ ಸಾನ್ವಿ ನಿಧಾನವಾಗಿ ಕಣ್ಣು ಬಿಟ್ಟವಳು. ಗಡಿಯಾರದ ಕಡೆ ನೋಡಿ, ಅತ್ತಿಗೆ ರಾತ್ರಿ 9 ಗಂಟೆ, ಮಧ್ಯಾಹ್ನ ಮಲಗಿದವಳು, ಈಗ ಎದ್ದಿದ್ದೀನಿ, ಯಾಕೆ ನಾನಿಷ್ಟು ಹೊತ್ತು ಮಲಗ್ದೆ ಎಂದಳು ಆಶ್ಚರ್ಯದಲ್ಲಿ. ಪಲ್ಲವಿಗೆ ತಾನು ನಿದ್ರೆ ಮಾತ್ರೆ ಹಾಕಿ ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನಲ್ಲಿ ಸತ್ಯ ಹೇಳಲು ಹೊರಟವಳು ಮತ್ತೇನನ್ನು ಯೋಚಿಸಿ, ಆಯಾಸ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಮಲಗಿದ್ಯಾ? ಸರಿ, ಎಲ್ರೂ ಊಟಕ್ಕೆ ಕಾಯ್ತಿದ್ದಾರೆ ಬಾ ಎನ್ನುತ್ತಾ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ಕರೆದುಕೊಂಡು ಹೋದಳು. ಸಾನ್ವಿ ಪಂಕಜ್ ತಲೆಯಲ್ಲಿ ಬ್ಯಾಂಡೇಜ್ ನೋಡಿ ಗಾಬರಿಯಲ್ಲಿ, ಏನಾಯ್ತು ಅಣ್ಣ ಎಂದಳು. ಮೊದಲೇ ಅಂದುಕೊಂಡಂತೆ ಪಲ್ಲವಿ, ಅವರು ನೋಡ್ದೆ ಗೋಡೆಗೆ ಡಿಕ್ಕಿ ಹೊಡ್ಕೊಂಡಿದ್ದಾರೆ, ಮಕ್ಳ ತರ, ಜಾಸ್ತಿ ಪೆಟ್ಟಾಗಿಲ್ಲ, ಸಣ್ಣ ಗಾಯ ಅಷ್ಟೇ ಎಂದಳು. ಎಲ್ಲರೂ ಊಟ ಮುಗಿಸಿದ ನಂತರ ಪಲ್ಲವಿ, ಅತ್ತೆ ನೀವು ಹೋಗಿ ಮಲಗಿ, ಅಡಿಗೆ ನೀವೇ ಮಾಡಿದೀರಾ? ನಾನು ತಟ್ಟೆ ಎಲ್ಲ ಎತ್ತಿಟ್ಟು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತೀನಿ. ಬೇಡಮ್ಮ ಪಲ್ಲವಿ, ನಾನೇ ಮಾಡ್ತೀನಿ, ನಿನ್ಗೂ ಸುಸ್ತಾಗಿರತ್ತೆ, ಪ್ಲೀಸ್ ಅತ್ತೆ, ನನ್ಗೇನು ಸುಸ್ತಾಗಿಲ್ಲ ಎಂದು ಬಲವಂತ ಮಾಡಿದಾಗ ಸುಶೀಲ ತನ್ನ ರೂಮ್ ಕಡೆ ಹೋದಳು. ಸಾನ್ವಿ, ಅತ್ತಿಗೆ ನೀವು ಕುತ್ಕೊಳ್ಳಿ, ನಾನೇ ಕ್ಲೀನ್ ಮಾಡ್ತೀನಿ. ಪಲ್ಲವಿ, ಬೇಡ, ನಿನ್ಗೆ ಗಾಯ ಕಂಪ್ಲೀಟ್ ಆಗಿ ವಾಸಿ ಆಗಿಲ್ಲ, ಇನ್ನು 1 ವಾರ ರೆಸ್ಟ್ ಮಾಡು, ಆಮೇಲೆ ನೀನು ಆಗಲ್ಲ ಅಂದ್ರು ನಾನೇ ನಿಂಗೆ ಕೆಲ್ಸ ಕೊಡ್ತೀನಿ ಎಂದಳು ತಮಾಷೆಯಾಗಿ. ಸಾನ್ವಿ ರೂಮ್ ಕಡೆ ಹೊರಟಾಗ ಸಂಜಯ್, ಸಾನ್ವಿ ನಿನ್ನ ಹತ್ರ ಮಾತಾಡ್ಬೇಕು. ಸಾನ್ವಿ, ಏನಣ್ಣ, ಇಲ್ಲಿ ಬೇಡ, ಎಲ್ರು ಟೆರೆಸ್ ಮೇಲೆ ಹೋಗೋಣ ಎಂದಾಗ ಎಲ್ಲರೂ ಟೆರೆಸ್ಗೆ ಬಂದರು. ಮೊದಲು ಮಾತು ಪ್ರಾರಂಭಿಸಿದ ಪಂಕಜ್, ಸಾನ್ವಿ, ನಾನು ನಿನ್ನ ಅಣ್ಣನಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ಬೇಕು. ಕೇಳಿ ಅಣ್ಣ, ನನ್ನ ಮುಖ ನೋಡ್ಕೊಂಡು ಹೇಳು, ನೀನು ವಿಕ್ರಮ್ನ ಪ್ರೀತಿ ಮಾಡ್ತಿದ್ಯಾ ಎಂದ ಪಂಕಜ್ನ ಪ್ರಶ್ನೆಯಿಂದ ಕಂಗಾಲಾದ ಸಾನ್ವಿ, ಅಣ್ಣ ಅದು ನೋಡು, ಈ ಅಣ್ಣನ ಹತ್ರ ಯಾವುದನ್ನು ಮುಚ್ಚಿಡ್ಬೇಡ. ಹೌದಣ್ಣ, ನಾನು ವಿಕ್ರಮ್ ಸರ್ನ ಪ್ರೀತಿ ಮಾಡ್ತಿದ್ದೀನಿ, ಹಾಗಾದ್ರೆ ಅವನನ್ನ ಮದ್ವೆ ಮಾಡ್ಕೊಳ್ಳೋಕೆ ನಿನ್ನ ಅಭ್ಯಂತರ ಏನಿಲ್ಲ ಅಲ್ವಾ? ಅದ್ ಹೇಗೆ ಸಾಧ್ಯ ಅಣ್ಣ? ವಿಕ್ರಮ್ ಸರ್ ನಿಶಾನ ಪ್ರೀತಿ ಮಾಡ್ತಿದ್ದಾರೆ, ಅವರನ್ನ ಮದ್ವೆ ಆಗೋದು ಅಂತ ಹೇಳಿದ್ದಾರೆ ಅಲ್ವಾ? ಅವರು ಪ್ರೀತಿ ಮಾಡ್ತಿರೋ ನಿಶಾನ ಬಿಟ್ಟು ಅದು ಹೇಗೆ ದ್ವೇಷ ಮಾಡೋ ನನ್ನನ್ನ ಮದ್ವೆ ಆಗ್ತಾರೆ? ಅದು ಕನಸು ಅಷ್ಟೇ. ಇಲ್ಲಮ್ಮ, ಅದು ಕನಸಲ್ಲ, ಸತ್ಯ, ಅದನ್ನು ನಾವೆಲ್ಲರೂ ಸೇರಿ ನನಸು ಮಾಡ್ಬೇಕು. ಅಣ್ಣ ಏನ್ ಹೇಳ್ತಿದ್ದೀರಾ? ಹೌದು ಸಾನ್ವಿ, ನಾನು ಹೇಳ್ತಿರೋದು ನಿಜ. ನಾವು ಹೇಳಿದ ಹಾಗೆ ನೀನು ಕೇಳಿದ್ರೆ ನಿನ್ನ ವಿಕ್ರಮ್ ಮದ್ವೆನ ನಾವೆಲ್ಲರೂ ಮುಂದೆ ನಿಂತು ಮಾಡಿಸ್ತೀವಿ. ನನಗೆ ಒಂದು ಅರ್ಥ ಆಗ್ತಿಲ್ಲ ಅಣ್ಣ, ಪ್ಲೀಸ್ ನನ್ನ ಮನಸ್ಸಲ್ಲಿ ಸಾಧ್ಯ ಇಲ್ಲದೆ ಇರೋದನ್ನ ಹೇಳಿ ಆಸೆ ಹುಟ್ಟೋ ಹಾಗೆ ಮಾಡ್ಬೇಡಿ. ನನ್ನ ಮನಸ್ಸು ತುಂಬಾ ದುರ್ಬಲವಾಗಿದೆ, ಯಾವ ನಿರಾಸೆನಾಗ್ಲಿ ನೋವನ್ನಾಗ್ಲಿ ಯಾವುದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಅಕಸ್ಮಾತ್ ನೀವು ಹೇಳಿದ್ದನ್ನ ನಾನು ನಂಬಿ ಪಾಸಿಟಿವ್ ಆಗಿ
ಹಾಗಾಗಿ ಒಂದು ಸಲ ನನ್ನ ಮನಸ್ಸಲ್ಲಿ ಅದರ ಬಗ್ಗೆ ನಂಬಿಕೆ ಮೂಡೋ ಹಾಗೆ ಮಾಡ್ಕೊಂಡ್ರೆ ಮತ್ತೆ ಅದು ನಿರಾಸೆ ಆದ್ರೆ ನಾನು ಜೀವ ಸಹಿತ ಇರಲ್ಲ. ಅದು ಅಲ್ಲದೆ ನನ್ನ ಒಂದು ಪ್ರಶ್ನೆಗೂ ನೀವು ಉತ್ತರ ಕೊಡ್ಲಿಲ್ಲ. ವಿಕ್ರಮ್ ಸರ್ ಪ್ರೀತಿ ಮಾಡ್ತಿರೋ ನಿಶಾನ ಬಿಟ್ಟು ದ್ವೇಷ ಮಾಡೋ ನನ್ನನ್ನ ಮದ್ವೆ ಆಗ್ತಾರಾ ಹೇಳಿ? ಅದು ಹೇಗೆ ಅಂದ್ರೆ ಮತ್ತೆ ವಿಕ್ರಮ್ ಪ್ರೀತಿಗೆ ಆಯಸ್ಸು ಕಡಿಮೆ, ಅದಕ್ಕೆ ಅದು ಸ್ಮಶಾನ ಸೇರ್ತು ಅಂದ್ರೆ ವಿಕ್ರಮ್ ನಿಶಾ ದೂರ ಆದ್ರು. ಸಾನ್ವಿ ಶಾಕ್ ನಿಂದ ಅಣ್ಣ ಏನ್ ಹೇಳ್ತಿದ್ದೀರಾ? ವಿಕ್ರಮ್ ಸರ್ ನಿಶಾ ಪ್ರೀತಿ ಮುರಿದೋಯ್ತಾ? ಅಯ್ಯೋ ದೇವ್ರೆ, ಅದಕ್ಕೆ ವಿಕ್ರಮ್ ಸರ್ ಮನಸ್ಥಿತಿ ಅಷ್ಟು ಹದಗೆಟ್ಟಿರೋದಾ? ಅವರನ್ನ ನೋಡಿ ನನ್ಗೆ ಅನುಮಾನ ಬಂತು. ಅವರು ಕೋಪ ಮಾಡ್ಕೊಂಡ್ರು, ಲವಲವಿಕೆಯಿಂದ ಓಡಾಡ್ತಿದ್ರು. ಅವರ ಮುಖದಲ್ಲಿ ಕಣ್ಣಲ್ಲಿ ನೋವಿರೋದನ್ನ ಗಮನಿಸಿದೆ. ಆದ್ರೆ ಯಾರನ್ನು ಏನು ಕೇಳೋಕೋ ಗೊತ್ತಾಗದೆ ಸುಮ್ನಾದೆ. ಹೇಳಿ ಅಣ್ಣ, ಯಾಕೆ ಅವರಿಬ್ಬರು ದೂರ ಆದ್ರು? ಪಾಪ ವಿಕ್ರಮ್ ಸರ್ ನಿಶಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು, ಅವಳನ್ನು ತುಂಬಾ ಇಷ್ಟಪಡ್ತಿದ್ರು, ಅವಳನ್ನೇ ಸರ್ವಸ್ವ ಅನ್ಕೊಂಡಿದ್ರು. ಅಂತದ್ರಲ್ಲಿ ಅವರು ಇದನ್ನೆಲ್ಲ ಹೇಗೆ ಸಹಿಸ್ಕೋತಾರೆ? ಇಲ್ಲ, ಅವರು ನೋವು ಪಡೋದನ್ನ ನನ್ಗೆ ಸಹಿಸೋಕೆ ಆಗಲ್ಲ. ಮಗನ ಜೀವನದಲ್ಲಿ ಹೀಗೆ ಆಗಿದೆ ಅಂದ್ರೆ ಸ್ವರ್ಣ ರಾಮು ಕೂಡ ನೊಂದ್ಕೋತಾರೆ. ವಿಕ್ರಮ್ ಸರ್ ನಿಶಾ ಮಧ್ಯೆ ಏನಾಗಿದೆ ನನ್ಗೆ ಗೊತ್ತಿಲ್ಲ, ಆದ್ರೆ ಅವರಿಬ್ಬರನ್ನ ಮತ್ತೆ ಒಂದು ಮಾಡ್ಬೇಕು. ಪ್ಲೀಸ್ ನಿಶಾ ಮನೆಗೆ ನನ್ನನ್ನ ಕರ್ಕೊಂಡು ಹೋಗಿ. ಅವಳ ಕಾಲಿಗೆ ಬಿದ್ದಾದ್ರೂ ವಿಕ್ರಮ್ ಸರ್ನ ಮದ್ವೆ ಆಗೋಕೆ ಅವಳನ್ನ ಒಪ್ಪಿಸ್ತೀನಿ ಎಂದು ಅಳಲು ಪ್ರಾರಂಭಿಸಿದಳು. ಏನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.